ನೀನೋ ನನ್ನ ಮನೆಗೆ ಬಂದಿ, ಕರೆ ಹೇಳ, ನನ್ನ ಮ್ಯಾಗ ಯಾವುದೂ ಸಿಟ್ಟ ಸಿಡ ಇಲ್ಲ? ಪ್ರೀತಿಲೇ ಬಂದೇನಿ, ಅನುಮಾನ ಪಡಬೇಡ. ನೀ ಪ್ರೀತಿಲೇ ಬಂದಿ, ಆದ್ರೆ ನಿಮ್ಮಪ್ಪ ಮೈ ತುಂಬ ಮಾತು ತುಂಬ ವಿಸಾನೆ ಇಟ್ಕೊಂಡ್ಬಂದಾನ. ಯಾರನ್ನತ್ ನಂಬಿಲ್ಲನ? ನಿನ್ನ ಕೈ ಹಿಡಿದು ಬಾಳೆ ಮಾಡಾಕಿ ನಾನು, ನನ್ನ ನಂಬ. ನಿನ್ನೇನೋ ನಂಬ್ತೀನಿ, ಆದ್ರೆ ನಿಮ್ಮಪ್ಪ ನಿನ್ನ ಬಗ್ಗೆನ ಹೆಂಗೆ ಹೇಳ್ಯಾನ, ಅದ್ರ ಬಗ್ಗೆನೂ ವಿಚಾರ ಮಾಡಬೇಕಲ್ಲ. ನಮ್ಮಪ್ಪ ಏನು ಮಾಡ್ಬೇಕಂದಾನೋ ನಂಗೆ ಗೊತ್ತಿಲ್ಲ, ಆದ್ರೆ ಅದ್ರ ವಿಚಾರ ಬಿಟ್ಬಿಡ. ನಿಮ್ಮಪ್ಪನ ವಿಚಾರ ನಿನ್ನ ತಲೆಯಾಗಿಲ್ಲ ಅಂತೇಳಿ ನನಗೆ ಮಾತು ಕೊಡು. ಯಾವ ಸಿಟ್ಟಿಲ್ಲ ಸೇಡಿಲ್ಲ, ನಿನ್ನ ಮ್ಯಾಗಿರೋದು ಒಂದ, ಅದು ಪ್ರೀತಿ. ಸಂಶಯ ಪಟ್ಟಿನ ತಿಳ್ಕೊಬೇಡ. ಮುಂದಾಗುವ ಅನಾಹುತ ತಪ್ಸಾಕ ನಿನ್ನ ಕಡೆದ ಮಾತು ತಗೋಬೇಕಾಯ್ತು. ಅದ್ರಾಗ ಏನೈತಿ, ಅಷ್ಟು ಕಾಡೇವ್ ನಾವು ನಿಮಗೆ. ಮನೆ ಬೆಳಗಬೇಕಾಗೈತಿ, ಸಂಬಂಧ ಗಚ್ಚಿ ಉಳಿಬೇಕಾಗೈತಿ. ಎಲ್ಲ ನಿರ್ಧಾರ ನಿನ್ನ ಕೈಯಾಗೈತಿ. ಅಣ್ಣ, ಇಷ್ಟು ವರ್ಷ ಆಸ್ತಿ ಸಂಬಂಧ ನಾ ಬಡದಾಡ್ತಿದ್ನಿ. ಅವಾಗ ನನ್ನ ಕಾಲಿತ್ತು, ಈಗ ನಿನ್ನ ಕಾಲೈತಿ. ಕಾಲ ಬದಲಾದ್ರೂ ಆಸ್ತಿ ನಂದ ಇತ್ತು, ನನಗೆ ಬರಬೇಕಾಗಿತ್ತು, ಬರ್ಲಾಕತ್ತೈತಿ. ಅಣ್ಣ, ಈ ಆಸ್ತಿಯಿಂದಂತೂ ನಾ ಏನೂ ಸುಖ ಕಾಣಲಿಲ್ಲ. ಇದನ್ನು ತಗೊಂಡು ನೀ ಏನು ಮಾಡ್ತೀಯೋ ನೋಡು, ಆದ್ರೆ ನನ್ನ ಮಗ ಸೊಸಿಗೆ ಮಾತ್ರ ಕಾಡಕ್ಕೆ ಹೋಗ್ಬೇಡ. ನಾ ಯಾಕೆ ಕಾಡ್ಲಿ? ಕಾಡವ್ರ ಬೇರೆ ಅದಾರ, ಅದು ಇನ್ನು ಮ್ಯಾಲೆ ನಿಮಗೆ ಗೊತ್ತಾಗುತ್ತ. ಕಾಡೋರು ಎದ್ರ ಸಂಬಂಧ ಕಾಡ್ತಾರ ಮಾವ? ಈ ಆಸ್ತಿ ಸಂಬಂಧ ಕಾಡ್ಬೋದಲ್ಲ, ಅದನ್ನ ನೀ ತಗೊಂಡ್ ಹೊಂಟಿ ಅಂದ್ ಬೆಳಕ ಇನ್ನು ಎದಕ್ಕೆ ಕಾಡ್ತಾರ? ಎದ್ರ ಸಲುವಾಗಿ ಕಾಡ್ತಾರ? ಏ, ಈ ಜಗತ್ತ ನೀ ತಿಳ್ಕೊಂಡಟ್ಟು ಸರಳ ಇಲ್ಲೋಲೆ ಹುಚ್ಚ. ಈಗ ಈ ಆಸ್ತಿ ಸಲುವಾಗಿ ನಿಮ್ಮವ್ವ ಎಷ್ಟು ಕಾಡ್ಯಾಳ, ಈಗ ಈ ಆಸ್ತಿ ಸಲುವಾಗಿ ಕಾಡ್ಬೇಕಂತ ಕಾಯ್ಕೊಂಡು ಕುಂತವ್ರು ಅದಾರ. ಮತ್ಯಾರು ಕಾಡೋರು ಅದಾರ ಅಣ್ಣ? ತವ್ರ ಮನಿಯಾಗಿ ಉಳಿತು. ಇನ್ನು ಗಂಡನ ಮನೆ ಕಡೆಯವರು ಕೊಂಡಿರ್ಲಾರ್ದಂಗಾದ್ರು. ತಾಯಿ ಸತ್ರು ಸ್ವಾದ್ರಮ ಇರ್ಬೇಕಂತ ಹೇಳ್ತಾರ. ಅದು ಅದಕ್ಕೆ ಶಾಸ್ತ್ರಕ್ಕಂದ್ರು, ಇಲ್ಲಾಂದ್ರೆ ಮನ್ಸಿನ ಸಮಾಧಾನಕ್ಕಂದ್ರು ಒಂದು ಗೊತ್ತಾಗಲ್ಲ. ಏ, ನಿಮ್ಮವ್ವ ಸಾಯಕ್ಕೆಲ್ಲೋ ಯಾರ ಸಾಯ್ ಹೊಡೆಕೆ. ಈಗ 15 ವರ್ಷದ ಹಿಂದ ಇದ ಬುದ್ಧಿ ಹಾಕಿ ಗೆದ್ದಿದ್ರಾಗ ಬೇಕು ಬೇಡದೆಲ್ಲ ಮಾಡ್ತಿದ್ ನಾನು. ಅಣ್ಣ, ಯಾವುದಕ್ಕೂ ಆಸೆ ಪಡಬಾರ್ದನ್ನೋದು ಈ 15 ವರ್ಷದೊಳಗೆ ತಿಳಿದು ಹೋತು. ಏನ್ ಮಾಡುದು, ಹಾಸ್ಗಿದ್ದಷ್ಟ ಕಾಲ್ ಚಾಚ್ಬೇಕು. ಚಟ್ಟ ಮೇಲೆ ಬುದ್ಧಿ ಬರೋದು ಒಂದ, ಸಾಯಕ್ಕಿಂತ ಮೊದಲು ಚಟ್ಟ ಕಟ್ಟುವುದು ಒಂದ. ಮಾತಿಗೆ ಮಾತು ಬೆಳೆಸಿದ್ರ ಇನ್ನಷ್ಟು ಹೊಯ್ಮನ್ಸ ಹುಟ್ಟತಾವ. ಮಾವ, ನೀನು ಕೊಡು ಆಸ್ತಿ ಕೊಟ್ಟದಲ್ಲ, ನಮ್ಮನ್ನ ಬಿಟ್ಟು ಬಿಡು. ತವ್ರ ಮನೆಗೆ ಬಾ ಅಂದ್ರೆ ಬರ್ತೀನಿ, ಬ್ಯಾಡ ಅಂದ್ರೆ ಬಿಡ್ತೀನಿ. ಆದ್ರೆ ಯಾವ್ದೇ ಕಾರಣಕ್ಕೂ ಹೊಯ್ ಮನಸ್ಸು ಮಾತ್ರ ಇಟ್ಕೋಬೇಡಣ್ಣ. ತಂಗಿ ಅದಕ್ಕಿ ತವ್ರ ಮನೆಗೆ ಭಾಳ ದೂರ ಉಳಿತು. ನಿನ್ನ ಮ್ಯಾಗ ಅದು ಹೆಂಗ ಮನಸ್ಸು ಕರಗತ್ತಂತ. ನೀ ದುಡಿಕೆ ಆಗ ತಗೊಂಡ ನಿರ್ಧಾರ ಈಗ ಮಾವನ ಮನಸ್ಸ ಕಲ್ಲು ಮಾಡತ್ ನೋಡವ. ಮಂದಿ ಮಾತು ಕೇಳಿ ನಾ ತವ್ರ ಮನಿ ಎದುರು ಹಾಕೋಬಾರ್ದಿತ್ತು. ಆಗುದೆಲ್ಲ ಒಳ್ಳೇದಂತಾರ, ಆದ್ರೆ ನಮಗೆ ಒಳ್ಳೇದಾಗೋ ಸಲುವಾಗಿ ಆ ಕಡೆ ಅತ್ತಿನೂ ಕಳ್ಕೊಂಡಿವಿ, ಈ ಕಡೆ ಅಪ್ಪನೂ ಕಳ್ಕೊಂಡಿವಿ, ಈ ಕಡೆ ನಿನ್ನ ತವ್ರ ಮನೆ ಸಂಬಂಧ ಏನು ಅನ್ಬೋದು ಕಳ್ಕೊಂಡ ಬಿಟ್ಟಿವಿ. ಯಪ್ಪ ಮಗನ, ನಾ ಇಷ್ಟೆಲ್ಲ ಬಡದಾಡಕತ್ತಿದ್ದು ನಿನ್ನ ಸಂಬಂಧನೋ ಯಪ್ಪ? ಮೊದ್ಲೇದಂಗೆ ಏನು ಶೀಟ್ ಇಟ್ಕೋಬೇಡವಾ. ನೀನು ನೋಡೋಣ ನಮಗ ಒಂಥರ ಹಳಾಳೆ ಆಗಕತ್ತೈತಿ. ರೊಕ್ಕದ ಸಲುವಾಗಿ ನಮ್ಮ ಅಪ್ಪನ ಜೋಡಿ ಸೇರಿ ಎಲ್ಲಾರು ಎಷ್ಟು ಚಂದ ಆಟ ಆಡಿದ್ರಲ್ಲ. ಮಣ ತಿನ್ನು ಕೆಲಸ ಮಾಡೀವಿ, ಅದಕ್ಕೆ ನಾವು ಒಪ್ಕೋತೀನಿ. ಆದ್ರೆ ಇನ್ನೆಂದೂ ನಾವು ಅಂಥ ಕೆಲಸ ಮಾಡಂಗಿಲ್ವ. ತಿಳಿದು ನನ್ನ ಗಂಡನ ಮನೆಗೆ ಬಂದೇನಿ, ಮತ್ತೆ ನೀವೇನಾರ ಅದ ದಗದ ಮಾಡಿದ್ರ? ನಿಮ್ಮ ಅಪ್ಪನ ಮಾತು ಕೇಳಿ ಅಂಥ ದಗದ ಮಾಡಿದಕ್ಕೆ ಊರಾಗ ಮಾರಿ ಐತಿ, ತಿರ್ಗಕ್ಕಾಗಕತ್ತಿಲ್ಲ. ಇನ್ನು ಹೆಂಗೆ ಅಂಥ ಕೆಲಸ ಮಾಡಕ್ಕೆ ಮನಸ್ಸು ಒಪ್ತೈತಿ?
ಯಾರ ಜೀವನದಾಗೂ ಆಟಾಡ್ಬೇಡ್ರಿ. ಒಬ್ಬೊಬ್ರ ಪರಿಸ್ಥಿತಿ ಒಂದೊಂದ್ ಥರ ಇರ್ತೈತಿ. ಕೈಲಿ ಆದಷ್ಟ ಚಲೋ ದಗದ ಮಾಡಿ ಪುಣ್ಯ ಕಟ್ಕೋತೀನಿವ. ನಮ್ಮಪ್ಪ ನಿಮಗೆ ಏನ ಹೇಳಿದ್ರು ಬಂದು ನನ್ನ ಮುಂದೆ ಹೇಳ್ತೇನೆ ಅಂತಂದು ಮಾತು ಕೊಡು. ಮಾತು ಕೊಡೋದು ಅಷ್ಟೇ ಯಾಕುವ, ನಿಮ್ಮ ಅಪ್ಪಗೆ ತಿಳಿಸಿ ಬುದ್ಧಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅವ ಎಂದೂ ತಿಳ್ಕೊಳ್ಳೋ ಮನುಷ್ಯ ಅಲ್ಲ. ನಮ್ಮಪ್ಪ ನಿನ್ನ ಮುಂದೆ ಏನೋ ಹೇಳಿದ್ರನ ಬಂದು ನನ್ನ ಮುಂದೆ ಹೇಳ್ತೇನೆ ಅಂತ ಮಾತು ಕೊಡು. ಯಾಕವ್ವ ಇಷ್ಟು ಖುಷಿ? ನನಗೂ ಈಗ ಒಂದು ಧೈರ್ಯ ಬಂದಂಗಾತು. ನೀ ಮಾತು ಕೊಟ್ಟಿದ್ದು ನೋಡಿದ್ರ ನಂಗೆ ಒಡ ಹುಟ್ಟಿದ ಅಣ್ಣನ ಅನ್ಸಾತೈತಿ. ಇವ್ರಪ್ಪನ ಮಾತು ಕೇಳಿ ಇಂಥ ಹುಡುಗಿ ಜೀವನದಾಗ ಆಟ ಆಡಕ್ಕೆ ಹೋಗಿದ್ನಲ್ಲ, ಒಡ ಹುಟ್ಟಿದ ಅಣ್ಣನ ಸ್ಥಾನ ಕೊಟ್ಟಾಳ. ಅಣ್ಣಾಗಿರೋದ ಚಲೋ. ಯಪ್ಪ, ಆಸ್ತಿ ಅಂತರೂ ನಿಮ್ಮ ಮಾವು ಕೊಟ್ಟಿವಿ. ತಿಂಗಳೊಪ್ಪತ್ತಾತು ನಿಮ್ಮ ಅತ್ತಿಗೆ ನಮಗೆ ಮಾತಿಲ್ಲ. ಹೋಗಿ ನೀರು ಮಾತಾಡ್ಸ್ಕೊಂಬ ಮನೆಗೆ ಹೋಗಿ. ಏನು ಮಾತಾಡಿಸಿ ಬರ್ಬೇಕು? ಮಾತಿಗೆ ಮುಂಚೆ ಆಕಿ ಮಗಳ ಮದುವೆ ಆಗು, ಮಗಳ ಮದುವೆ ಹಚ್ಚಿ ಅಂತಿರ್ತಾಳೆ. ರಾಧಾನ ಮದುವೆ ಆಗಿನ ಮತ್ತೇನು ಮದುವೆ ಆಗೋದು? ಯಪ್ಪ, ಆಸ್ತಿ ಅಂತರೂ ನಿಮ್ಮ ಮಾವು ಕೊಟ್ವಿ. ತಿಂಗಳೊಪ್ಪತ್ತಾತು ನಿಮ್ಮ ಅತ್ತಿ ಜಗಳ ಮಾಡಿ ಹೋದಾಕಿ ಇನ್ನೂವರೆಗೂ ಮಾತಿಲ್ಲ. ಹೋಗು ಮನೆಗೆ ಹೋಗಿ ನೀರು ಮಾತಾಡ್ಸ್ಕೊಂಡು ಬಾ. ಏನು ಮಾತಾಡಿದ್ರು ಅತ್ತಿ ನನ್ನ ಮಾತಿಗೆ ಸಮಾಧಾನ ಆಗೋದಿಲ್ವ? ನೀನ ಹೋಗಿ ಬಾಲ, ನಾ ಹೋಗಿ ಏನು ಮಾತಾಡಲಿ ಸಣ್ಣವಾಗಿ? ಸಣ್ಣವನೇನೋ ನೀನೀಗ, ನೀನು ಸಂಸಾರಕ್ಕೆ ಹತ್ತಿ. ನಾ ಏನಾರ ಮತ್ತೆ ಅತ್ತಿ ಮನೆಗೆ ಹೋದ್ನಂದ್ರೆ ರುಕ್ಕು ಮತ್ತು ಒಂದಕ್ಕೆ ನಾಲ್ಕು ಏನರ ತಿಳ್ಕೊತಾಳವ, ಮತ್ತು ರಾಧಾಗೂ ಏನರ ತಿಳಿದೈತಿ. ನಾ ಏನು ಒಲಿವ. ರಾಧಾಗ ನಿನ್ ಮ್ಯಾಗ ಸಂಪೂರ್ಣ ನಂಬಿಕೆ ಐತಿ. ಆಕೆ ಏನು ತಿಳ್ಕೊಳಂಗಿಲ್ಲ. ನೀ ಹೋಗಿ ಬಾ. ಭಾಳ ದಿನ ಆತ ಅತ್ತಿ ನಮ್ಮ ಮನೆ ಹುಡ್ಕೊಂಬಂದಿದ್ಲು. ನಮ್ಮ ಮನೆಯ ಕಿರಿಕಿರಿ ನೋಡಿ ಮತ್ತೆ ಹೋಗಿದ್ಲು. ಹೊಕ್ಕಿನ್ವ, ಬಿಡಾಕ್ ಬರ್ದಿಲ್ಲ. ಈ ಮನೆ ಹೆಣ್ಮಗಳಲ್ಲ ಆಕಿನು. ನಿಮ್ಮತ್ತೆ ಏನ ಅಂದ್ರು ನೀ ಆಕಿಗೆ ತಿರುಗಿ ಮಾತಾಡಬೇಡ. ನೀನು ಸ್ವಲ್ಪ ಸಮಾಧಾನದಿಂದ ಮಾತಾಡಿ ಬಾ. ಅತ್ತಿ ಅದಕ್ಕೆ ಒಂದು ಮಾತು ಅಂಡ್ಲಿ ಆಡ್ಲಿ, ಮನೆ ತಕ್ಕ ಹೋದ್ರೆ ಬಾರಪ್ಪ ಅಂದ್ರೆ ಅಷ್ಟ ಸಾಕುವ. ಹೋಗ್ಬರ್ಲ? ಹೋಗಿ ಬಾ. ಹಂಗ ನಿಮ್ಮ ಮಾವಗ ಆಸ್ತಿ ಕೊಟ್ಟಿದ್ದು ಹೇಳು. ಅವ್ವ ಮಗಳಿಗೆ ನಾ ಕೇಳಿದ್ನಂತನೂ ಹೇಳು. ಇವ್ರ ಅತ್ತಿ ಒಬ್ಬಕ್ಕೆ ಏನೂ ಮಾತಾಡ್ಲಿಲ್ಲ ಅಂದ್ರ ಚಲೋ ಆಕತಿ. ಆರಾಮತಿ? ಏನು ಇಷ್ಟು ದೂರ ಬಂತಲ್ಲ ಕಳ್ಳ ಬಳ್ಳಿ? ನೀನು ಶಿಟಿಗೇರಿ ಬಂದಿದ್ದಿ, ನಾನು ಹೊಳೆ ಬಂದಿದ್ದಿಲ್ಲ. ಅದಕ್ಕೆ ಮಾರಿ ನೋಡುವಾಗತ್ ಬಂದೀನಿ. ರುಕ್ಕು ಇಲ್ಲಿ? ಹಾ ಏನಿದ್ರು ಹೊಚ್ಚಲ್ ಹೊರಗೆ ನಿಂತು ಮಾತಾಡ. ಒಳಗೆ ಬರಾಕ ಏನು ಉಳಿದಿಲ್ಲ ಇಲ್ಲಿ. ಇನ್ನ ಸಿಟ್ಟು ಆರಿಲ್ಲ ಏನತ್ತಿ? ಇಲ್ಲಿ ಬಿಡ. ರುಕ್ಕು ಎಲ್ಲಿ? ನನ್ನ ಮಗಳು ಮನ್ಯಾಗ ಹೆಂಗಿರ್ತಾಳ? ದೊಡ್ಡ ಸಾಲಿಗೆ ಹಾಕಿನಕಿನ್ನ. ಚಲೋ ಆಗ್ತೈತಿ. ಏನೋ ಹೇಳಕ್ಕೆ ಬಂದಿದ್ನಲ್ಲ, ಇದು ಆಸ್ತಿ ಒಂದು ಮಾವನ ಹೆಸರಲ್ಲಿ ಪಾಳಿ ಕೊಟ್ಟು ಬಿಟ್ಟಿವಿ. ಗೊತ್ತಾಗೈತಿ ನನಗೂ. ಏನು ನೀವು ಹೇಳಿಲ್ಲ ಅಂದ್ರೆ ಲಕ್ಷ್ಯ ನಿಮ್ಮ ಮ್ಯಾಲೆ ಇರಂಗಿಲ್ಲನ? ಅದ ಅವ್ವ ಹೇಳಬಾ ಹಿಂಗೆ ಅತ್ತಿಗೆ ಅಂದ್ಲು, ಬಂದಿದ್ದತ್ತಿ. ಹೇಳ್ದೆಲ್ಲ ದಾರಿ ದೂರ ಆಗತ್ತಾ, ನೀನು ಹೋಗ್ಬೋದು.
ಮನೆ ಬಾಗಿಲು ತಕ ಬಂದಳೆ ನಮ್ಮ ಮನೆ ಒಳಗೆ ಕರಿಲಾರ ಹೋಗಂತೆ ಅಲ್ಲತಿ ಹೆಂಗೆ ಮಾತು ಕೊಟ್ಟು ಮಾತಿನಾಗ ನಡಿಲಾರ್ದವ್ರನ್ನ ಒಳಗೆ ಕರೆದು ಒಂದ ಮನೆಯಾಗ ಬೆಳು ಹೋಗೋದು ಒಂದ. ಇನ್ಯಾವತ್ತು ನಿನಗೆ ತವ್ರ ಮನೆ ಬ್ಯಾಡೇನತ್ತಿ ಹಿಂಗ್ಯಾಕೆ ಹೋಗೋದು ಮಾತಾಡಕತ್ತಿ? ತವ್ರ ಮನೆ ಮೇಲೆ ಹಂಬಲ ಇಟ್ಟು ಬಂದಕಿನೇ ನಾನು. ಆದ್ರೆ ಅಲ್ಲಿ ಆಸೆ ಕನಸು ಎಲ್ಲ ಸುಟ್ಟ ಮೇಲೆ ಇನ್ಯಾಕೆ ಬೇಕು ತವ್ರ ಮನೆ ಸಂಬಂಧ? ಬಂದಳೆ ನಮ್ಮ ಮಾತಾಕತ್ತಿ ಏನೋ ಇದ್ರು ಬಾಗಿಲು ಹೊರಗೆ ಏನ? ಬಾಗಿಲು ಹೊರಗಲ್ಲ, ಊರು ಹೊರಗ. ಸಾಕತಿ, ನಿನ್ನ ಮಾತು ಕೇಳಿ ಹೊಟ್ಟೆ ತುಂಬಿದಂಗಾತ. ಸಂಬಂಧಿಕರ ಎಷ್ಟು ರೌಂಡ್ ಅನ್ನೋದು ತಿಳಿದಂಗಾತ. ಒಳಗೆ ಕರಿಬೇಕಂತ ಒಳಗ ಇವತ್ತರ ನೆಳ್ಳು ನಮ್ಮ ಮನೆ ಮೇಲೆ ಬೀಳಬಾರ್ದು. ಆಸ್ತಿ ತಗೊಂಡಿದ್ದು ನಿಂದೇನು ದೊಡ್ಡತನ ಅಲ್ಲ. ಈ ಆಸ್ತಿ ಏನ್ ಬಿಟ್ಕೊಟ್ರಲ್ಲ ಅವ್ರದ್ದು ದೊಡ್ಡತನ. 15 ವರ್ಷದಿಂದ ದೊಡ್ಡತನ ತೋರಿಸಿ ದಡ್ಡಾದವ ನಾರಿ, ಅವ್ರಲ್ಲ. ಅವ್ರಿಗೆ ಈಗ ಬುದ್ಧಿ ಬೆಟ್ಟ ಆಗೈತಿ, ಆದ್ರ ನಿನಗ್ಯಾವಾಗ ಬುದ್ಧಿ ಬೆಟ್ಟ ಆಗುತ್ತ? ನನ್ನ ಬುದ್ಧಿ ಭೇಟಿ ಆದಲ್ಲಿ ನಾ ಹಠ ತೊಟ್ಟು ನನ್ನ ಆಸ್ತಿ ಹೊಳಿ ಪಡ್ದಾನಿ. ಮುಂದೆ ಆಸ್ತಿ ಯಾಕೆ ಪಡೆದ್ನಿ ಅಂತ ನಿಮಗ ಗೊತ್ತಾಗತ್ತ. ಯಾರೋ ಒಬ್ರ ಮ್ಯಾಗಿನ ಸಿಟ್ಟಿನ ಸಲುವಾಗಿ ನಿನ್ನ ಮಗನ ಜೀವನ ನೀ ಹಾಳು ಮಾಡಕ್ ಹೋಗ್ಬೇಡ. ಇಷ್ಟು ದಿನ ನನ್ನ ಮಗಳನ್ನ ತಿದ್ದಿದ್ದು ತೀಡಿದ್ದು ಇದ ಆಸ್ತಿ ಸಲುವಾಗಿ. ಇಷ್ಟು ದಿನ ನೀ ಏನ್ ಸಿಟ್ಟ ಸೇಡ ಸಾಧಿಸಿದಲ್ಲ ಅದ ಮನೆಗೆ ನಿನ್ನ ಮಗಳು ಸೊಸೆಯಾಗಿ ಹೋಗ್ಯಾಳ. ಆಕೇನ್ ಮುಂದ ದುಡ್ಕೊಂಡ್ ತಿನ್ಬೇಕೇನು? ಅರಗಿಳಿ ಹಂಗ ಸಾಕಿದ ಮಗಳನ್ನ ಇನ್ನೊಬ್ಬರ ಮುಂದೆ ಅಂಗೈ ಒಡ್ಡು ಹಂಗ ಮಾಡಂಗಿಲ್ಲ. ಹಾ, ಆಸ್ತಿ ಎಲ್ಲ ಕಸ್ಕೊಂಡಿಲ್ಲ, ಇನ್ನೇನೈತ ಬದುಕಾಕ? ಬದುಕಬೇಕೆನ್ನು ಛಲ ಇದ್ರ ನನ್ನ ಮಗಳು ನಾ ಹೇಳಿದಂಗ ಬದುಕ್ತಾಳ. ಮತ್ತ ಆಕಿನ್ ನಂಬಿ ತಾಳಿ ಕಟ್ಟಿದವ ಇರ್ತಾನ. ನನ್ನ ಮಗಳಿಗೆ ಅವನ ಹೆಚ್ಚಾಗಿದ್ರ ಕಡಿಕ್ ನನ್ನ ಮನಿ ಅಳಿಯ ಆಗಿರ್ತಾನ. ಒಟ್ಟ ನಿನ್ನ ಮಾತಿನ ಅರ್ಥ ನಿಮ್ಮ ಬಳಗದ ಮುಂದೆ ನೀ ಸೋಳಬಾರ್ದು. ನನ್ನ ಬಳಗದ ಮುಂದೆ ನಾನು ಸೋಲ್ಬಾರ್ದು. ನನ್ನ ತಂಗಿ ತನ್ನ ಗಂಡನ ಬಳಗದ ಮುಂದೆ ಆಕಿ ಸೋಲ್ಬಾರ್ದು. ಅತ್ತಿ ಮಾತಾಡು ಮಾತು ಕೇಳಿದ್ರ ನನ್ನ ಕತ್ತು ನಾನ ಕೊಯ್ಕೊಳಂಗಾತವ. ಮನೆ ಒಳಗೆ ಕರೆದ ಒಂದು ಸರಿ ನೀರು ಕೊಡ್ಲಿಲ್ಲಕಿ. ನಿತ್ತ ಜಾಗದಾಗ ಪಾಪ ಹತ್ತಿತ್ತೇಳಿ ನೀರು ಒಜ್ಜಿದ್ಲವ. ಅಷ್ಟು ಬದಲಾದವ್ರು ಇವರು. ಏನು ಹೇಳತ್ತೀಯಪ್ಪ ನೀನು? ನಿಮ್ಮ ಅತ್ತಿ ಹಂಗೆ ಮಾತಾಡಿದ್ಲ? ಹಂಗೆ ಮಾತಾಡ್ಯಾಳಂದ್ರೆ ನಾನು ನಂಬಂಗಿಲ್ಲ. ಆಕಿ ಹಂಗೆ ಮಾತಾಡ್ಬೇಕಾರ ಆಕಿಗೆ ನೀ ಏನಾರ ಮಾತಾಡಿದೇನ? ಹೇಳಿ ಹೋಗಿನಲ್ವ, ಅತ್ತಿ ಒಂದು ಮಾತು ಏನೋ ಮಾತಾಡಿದ್ರು ಹುಡುಗಾಟ್ಲೆ ಮಾತಾಡತ್ತ ತಿಳ್ಕೊತೈತಿ ಹೇಳಿದ್ನಲ್ಲ. ಅತ್ತಿ ಹಂಗೇನೂ ಮಾತಾಡಲಿಲ್ಲ. ಮಾವುಗೆ ಆಸ್ತಿ ಕೊಟ್ಟಿದ್ದು ಮೊದಲೇ ಗೊತ್ತಾಗ್ಬಿಟ್ಟತಿ. ಆಕಿ ರುಕ್ಕು ನಾನು ಜೋಡು ಮಾಡಾಕತ್ತಿದ್ದು ಆಸ್ತಿ ಸಲುವಾಗಿ ಅಂತ. ಬ್ಯಾಡವಾ, ಯಾವ ಸಂಬಂಧಿಕರು ನಂಬಿ ನಾವು ಬದುಕೋದು ಬ್ಯಾಡಿನ. ಬಾಯಿ ಮಾತ್ಲೆ ಅನ್ನೋದೇನು ಸುಲಭ ಐತಿ, ಆದ್ರ ಸಂಬಂಧಿಕರನ್ನ ಬಿಟ್ಟು ಬದುಕೋದು ಹೆಂಗ? ಹುಟ್ಟಿಸಿದ್ದೇವ್ರ ಹುಲ್ಲು ಮೇಯಿಸ್ತಾನೇನವ. ಯಾವ ಆಸ್ತಿನೂ ಬೇಡ ಏನೂ ಬೇಡ, ನಿನ್ನ ನಾ ದುಡಿದು ಸಾಕ್ತೀನಿ. ಯಪ್ಪ, ಮೊದಲಿನ ಗತೆ 2 ಹೊಟ್ಟಿಲ್ಲ. ನಿನ್ನ ನಂಬಿ ನೀನ್ ಹೆಂಡ್ತಿದಾಳ ಮನ್ಯಾಗ. ಏಂತೇನೋ ಅದಾಳ, ಆಕಿನೂ ಬಂದು ಇಷ್ಟು ದಿನ ಆತ. ಬರೀ ಮಾತಿನಾಗ ಹೊಟ್ಟೆ ತುಂಬಿಸಾಕತ್ತಾಳ. ಯಾರ ಮನಸ್ಸಿನಾಗ ಏನೈತಿ ಅನ್ನೋದು ನನಗೆ ಗೊತ್ತಾಗವಲ್ದು. ಆಕಿನ ಜೊತೆನೋ ಬರಬ್ಬರಿನೋ ಮಾತಾಡ್ತೀನಿವ. ಆಕಿ ಜೊತೆ ನೀ ಹೆಂಗಾರ ಮಾತಾಡು, ಆದ್ರ ಆಕಿ ನಿನ್ ಹೆಂಡ್ತಿ. ನಾ ಹೋಗಿ ನಿಮ್ಮ ಅತ್ತಿ ಜೋಡಿ ಮಾತಾಡಿ ಬರ್ತೀನಿ. ಮನಿ ಒಳಗೆ ಕರಿಲಾರ ಆಕಿ ಜೊತೆ ಏನು ಮಾತಾಡ್ತೀವ? ಆಕಿನ ಮನಿ ಒಳಗೆ ಏನರ ಕಾಲಿಟ್ಟಂದ್ರ ನನ್ನ ಮ್ಯಾಗ ಆನೆದಿತ್ತು ನೋಡು. ಅಲ್ಲೋಪ್ಪ, ನನ್ನ ಮಾತಾರ ಕೇಳು. ಮನಿಗೆ ಹೋಗ್ಲಾರ್ದಂಗ ಆಣಿ ಇಟ್ಟು ಹೋದ್ನಲ್ಲಿವ. ಇರ್ಲಿ, ನಾನ ಮನಿಯಿಂದ ಹೊರಗೆ ಕರ್ಕೊಂಡು ಬಂದು ಆಕಿ ಜೋಡಿ ಮಾತಾಡಿದ್ರಾಯ್ತು. ಏನಾರ ಬೇಕಾ ನಿನಗ? ಹಿಂಗ್ಯಾಕೆ ಶಟ್ಕೊಳಕತ್ತಿ? ನಮ್ಮಪ್ಪನ ಆಸ್ತಿ ಕೊಡೋಕೆ ಹೆಂಗೆ ಮಾಡತ್ತಿರಲ್ಲ? ಕೊಟ್ರಿ ಅಂದ್ರೆ ನಾವು ನೆಮ್ಮದಿಯಾಗಿರ್ಬೋದಲ್ಲ? ಮುಂದಿನ ಜೀವನ ನಮ್ದೈತಿ. ಆಸ್ತಿ ಕೊಟ್ಟು ಏನು ಮಾಡೋನು? ನಿಮ್ಮಪ್ಪ ಅದು ಯಾರಿಗೂ ಆಸ್ತಿ ಕೊಟ್ಟಂದ್ರ ಅರ್ಥ ಮಾಡ್ಕೋ ಸ್ವಲ್ಪ. ರೀ, ನೀವು ಆಸ್ತಿ ಕೊಡ್ಲಿಕ್ಲ ಅಂದ್ರ ಮತ್ತೆ ನಮ್ಮಪ್ಪ ಜಗಳ ತೆಗಿತಾನ. ಆಸ್ತಿ ಕಸ್ಕೊಂಡ ಮತ್ತೆ ನಮ್ಮನ್ನ ಕಂಗಾಲ ಮಾಡಿ ನೀನು ಕರ್ಕೊಂಡು ಹೋದಂದ್ರ ಮರಗುಣ. ನಾ ನಿಮ್ಮನ್ ಬಿಟ್ಟು ಹೋಗ್ತೇನಂತ ಅನಿಸ್ತೈತಿ ನಿಮಗ?
ಅನಿಸೋದಲ್ಲ, ನೀನು ವಾರ ಆತ ಬಂತ ಹೆಂಡತಿಯಂಗೆ ನಡ್ಕೊಂಡ್ಯ, ಬರೀ ಮಾತು ಅಷ್ಟ ಅದು ನೀನು. ಹಾಂ, ನಿನಗ ಕೇಳಿದ್ದ, ಯಾಕೆ ಮನಸ್ಸಿಲ್ಲೇನ? ನನ್ನ ಮ್ಯಾಗ ಇನ್ನ ನಿಮಗೆ ಸಂಶಯ, ಅದಕ್ಕೆ ನಮ್ಮಪ್ಪಗೆ ಆಸ್ತಿ ಕೊಡ್ವಲ್ರಣ್ಣ? ಅದಕ್ಕೆ ಇದಕ್ಕೆ ಹೊಲಸ್ಬೇಡ. ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನ ಮಡ್ದಿನ ನಾ ಮುದ್ದಾಡಬೇಕಂತೆ ನನ್ನೂ ಆಸೆ ಕನಸು ಇರ್ತಾವೆ. ಅಷ್ಟೆಲ್ಲ ಜಗಳಾಡಿದವರು ಈಗ ನಾನು ನಂಬಿ ನನ್ನ ಮನೆಗೆ ಬಂದೆ, ಮತ್ತು ನನಗೆ ಆಸೆ ಕನಸ ಇರೋದಿಲ್ಲೇನ? ನೀವನ್ನೋ ಮಾತು ನಿಜನ. ನಾನು ಬಂದಾಗಿಂದ ಹೆಂಡತಿ ಹಂಗೆ ನಡ್ಕೊಳ್ಳಂಗಾಗೇನಿ. ಇಷ್ಟು ದಿನ ಕಾಯಕತ್ತೀನಿ, ನನ್ನ ಆಸೆ ನನ್ನ ಕನಸುಗಳನ್ನ ಈಡೇರ್ಸ. ನಾನು ಏನು ಹೇಳ್ದಂಗೆ ಕೇಳಕ್ಕೆ ನನಗೂ ಒಂದು ಮನಸ್ಸು ಬರ್ತೈತಿ. ಹೆಣ್ಣಿಗೆ ಆಸ್ತಿಕ್ಕಿನ್ನ ಹೆಚ್ಚಾಗಿ ಶೀಲ, ಆ ಶೀಲನ ನಾನು ನಿಮಗೆ ಅರ್ಪಿಸ್ತೇನೆ. ನಂಬಿಕೆ ಬರ್ತದ? ಶೀಲ ಬಯಸುವಂಥ ವ್ಯಕ್ತಿನ ಅಲ್ಲ ನಾನು. ನೀನು ಒಂದಾಗಿ ದೇವರ ಆಶೀರ್ವಾದದಿಂದ ಸಂಸಾರ ಮುಂದುವರ್ಸೋದು. ನನ್ನ ನಂಬಿಕೆ ನಿನ್ನ ಮ್ಯಾಗಿರ್ತದ, ನಿನ್ನ ನಂಬಿಕೆ ನನ್ನ ಮ್ಯಾಗಿರ್ತದ. ಜೀವನಕ್ಕೊಂದು ಅರ್ಥ ನೋಡಿ. ನನ್ನ ಮಾತ ನನ್ನ ಪ್ರೀತಿ ನಂಬಿ ನೀ ಕೊಳ್ಳೆ ಕೊಟ್ಟು ನನ್ನ ಮನೆ ಹೊಸ್ತು ದಾಟಿ ಒಳಗೆ ಬಂದು ನಿನ್ನ ಮಾತಿಗೆ ನಾ ಸಂಪೂರ್ಣ ನಂಬ್ತೀನಿ. ನಾನು ನೀನು ಒಂದಾಗಿರಾಕ ಚಂದಿರಾಕ ನಿಮ್ಮ ಅಪ್ಪಗೆ ಆಸ್ತಿ ಹೊಳಿ ಕೊಡ್ತೀನಿ. ಯಾವ ಕಾರಣಕ್ಕೂ ನೀ ಬದಲಾಗಬಾರ್ದು. ಹುಟ್ಟಿಸಿದ ದೇವರ ಎಷ್ಟ ಕಷ್ಟ ಬಂದರೂ ಕೈ ಬಿಡೋದಿಲ್ಲ. ನಿನ್ನ ನಂಬಿನಿ ಬಾ, ನಮ್ಮವ್ವ ನಾನು ಸೇರಿ ನಿಮ್ಮ ಅಪ್ಪಗೆ ಅವನ ಆಸ್ತಿ ಹೊಳಿ ಕೊಟ್ಬಿಡ್ತೀವಿ. ನೋಡಿ ಸಂಬಂಧ ಬೆಳೆಸೋರೇ ನೀವು? ಅಂದ್ರೆ ನಿಮ್ಮ ಅಳಿಯನ್ನ ನಿಮ್ಮ ತವ್ರ ಮನಿ ಏನು ನೋಡಿಲ್ಲ ನೀವು? ಯಾ ಅಳಿಯಾನು ಹೊಟ್ಟಿಗೆ ಹಾಕಂಗಿಲ್ಲ, ತವ್ರ ಮನಿನೂ ಹೊಟ್ಟಿಗೆ ಹಾಕಂಗಿಲ್ಲ. ಏನೋ ಆಸ್ತಿ ನನಗೆ ಒಳಗೆ ಸಿಕ್ಕಿತ್ತು ಅಂತ ಬಡ್ದಾಡಿದೆ, ಆದ್ರೆ ಅದೇನು ದಂಡಿಗೆ ಹತ್ತಂಗೆ ಕಾಣಲಿಲ್ಲ. ಅಂದ್ರೆ ನಿಮಗೇನು ಮಗಳು ಮುಖ್ಯ ಆಗಲಿಲ್ಲ? ನಾ ಹಡ್ದ ಮಗಳು ನನಗೆ ಮುಖ್ಯನವ, ಆದ್ರೆ ನಾಳೆ ನನ್ನ ಮಗಳನ್ನ ಕೊಟ್ಟು ಮನ್ಯಾಗ ಆಸ್ತಿ ಇದ್ರ ಏನೋ ಒಂದು ಅನುಕೂಲ ಅಂತ ಮಾಡಿದೆ. ಆಸ್ತಿ ನಿನ್ನ ಮಗಳಿಗೂ ದಕ್ಕಲಿಲ್ಲ, ಪಾಪ ನಿನ್ನ ಹಳೆಯ ಸಂಬಾಯ್ತಿ ಅದಕ್ಕೂ ಸಿಗ್ಲಿಲ್ಲ. ಅದೇನ ಅಂತಾರ ನೋಡು, ಕೆರೆ ನೀರು ಕೆರೆಗೆ ಚೆಲ್ದಂಗೆ ಆತ್ ನೋಡು. ಎಲ್ಲಿ ಹೋಗೋದಿಲ್ಲ, ಅದು ಸುತ್ತ ಅದು ಮತ್ತೆ ಇಲ್ಲಿಗೆ ಬರ್ತೈತಿ. ಆ ಆಸ್ತಿ ಹೆಂಗೆ ಪಡಿಬೇಕು, ಆ ಮನೆಗೆ ನನ್ನ ಮಗಳನ್ನ ಹೆಂಗೆ ಕೊಡಬೇಕು ನನಗೆಲ್ಲ ಚಂದ ಗೊತ್ತೈತಿ. ಇನ್ನು ಎಷ್ಟಂತ ಕಾಡೋರು? ನಾ ಕಂಡು ಕನಸು ನನಸಾಗೋ ತನಕ, ನನ್ನ ತವ್ರ ಮನೆಯಿಂದ ನನಗೇನಾರು ಸಿಗುತ್ತಕ್ಕ? ಅಲ್ಲೇನೈತಿ ಮಣ್ಣು, ಅದ ಆಳ್ ಬಿದ್ದ ಮನೆ ಐತಿ. ಅದ ಹಾಳು ಬಿದ್ದ ಮನ್ಯಾಗ ಚಿನ್ನ ತೆಗಿಯಕಿ ನಾನು. ಚಿನ್ನದ ಬೆನ್ನ ಹತ್ತಿ ಚಿನ್ನದಂತ ತವ್ರ ಮನೆಗೆ ಬೆಂಕಿ ಇಡಕತ್ತಿ, ಹಣಬೋಸ್ತೀನಿ. ಏನಪ್ಪ ತಂಗಿ ಅಂದ್ರೆ ಕೆಂಡ ಕಾರ್ತಿದ್ದಿ, ಈಗ ಹೋಗೋದು ಬರೋದು ಮಾಡಕತ್ತಿಯಲ್ಲ, ಏನಾತಿ ಮಾತಾಕತಿ? ತಂಗಿ ಮ್ಯಾಗ ಕೆಂಡ ಕಾರಿದು ನಿಜ. ಎದ್ರ ಸಲುವಾಗಿ? ಆಸ್ತಿ ಸಲುವಾಗಿ. ಈಗ ಆಸ್ತಿ ಪಡೆದೀನಿ, ಊರು ದಾರಿ ಹಿಡ್ದೀನಿ. ಹಾ, ಆಸ್ತಿ ಬಿಟ್ಕೊಟ್ಲಾ? ಖರೆ ಹೇಳಕತ್ತೀಯ? ನಾನು ಯಾಕ್ರಿ ಸುಳ್ಳು ಹೇಳಿ? ಇದ ಆಸ್ತಿ ಸಲುವಾಗಿ ನನಗೂ ನನ್ನ ತಂಗಿಗೆ 15 ವರ್ಷ ಮಾತಾಕತಿ ಇದ್ದಿದ್ದಿಲ್ಲ, ಜಗಳ ಇತ್ತು. ಈಗ ನನ್ನ ಆಸ್ತಿ ಹೆಂಗ ಬರೆದು ಕೊಟ್ಟಿದ್ನೋ ಹಂಗ ನನ್ನ ತಂಗಿ ಆಸ್ತಿ ಬರೆದು ಕೊಟ್ಟಾಳ. ಅಂತೂ ತವ್ರ ಮನೆ ಕಡೆನ ತಲೆ ಬಾಗಿದ್ಲಾ ಆಕಿ? ಎಷ್ಟೆಲ್ಲ ಆಸೆ ಇಟ್ಕೊಂಡು ಕುಂತಿದ್ದೆ. ಛೇ, ಯಾಕ್ರಿ ನಿಮ್ಮ ಕನಸಿಗೆ ಕೆಟ್ಟ ಕಣ್ಣು ಬಿತ್ತನ? ಇದ ಆಸ್ತಿ ಸಲುವಾಗಿ ನಿಮ್ಮ ಮಗಳನ್ನ ಮದುವೆ ಮಾಡಿ ಆ ಮನೆಗೆ ಕಳಿಸ್ಬೇಕಂತ ಮಾಡಿದ್ರೆ ಹೌದಿಲ್ಲ? ನಮ್ಮ ತಮ್ಮ ಸತ್ತ ಮ್ಯಾಲೂ ತವ್ರ ಮನೆ ಯಾಕೆ ಕಾಯ್ಕೊಂಡಿದ್ನಿ? ಇದರ ಸಲುವಾಗಿ. ಯಾರ್ದು ಆಸ್ತಿ ಯಾರ ಪಾಲ್ ಆಗೋಕ್ಕಿಂತ ನನ್ನ ತಂಗಿಗೆ ಕೆಟ್ಟಾದ್ರೂ ಚಿಂತಿಲ್ಲ, ನನ್ನ ಆಸ್ತಿ ನಾನು ಪಡೆದ್ರಾಗ ಏನ್ ತಪ್ಪೈತಿ? ನೀವು ಅಣ್ಣ ತಂಗಿ ಏನಾರ ಹಾಳಾಗಿ ಹೋಗ್ರಿ, ಆದ್ರೆ ನಿಮ್ಮಿಬ್ಬರ ನಡಬರಕ ನಮ್ಮ ತಮ್ಮನ ಬಲಿ ತಗೊಂಡ್ರಲ್ಲ. ನನಗೆ ಎದುರು ನಿಂತ್ರ ನನ್ನ ಹೆಂಡತಿನ ಬಿಟ್ಟು ಮಗ ಅಲ್ಲ ನಾನು, ಇನ್ನು ನಡು ಆದವ್ರು ಯಾಲ್ಯಾಕ? ಆಸ್ತಿ ತಗೊಂಡು ಖುಷಿಯಾಗಿ ನೀ ಅದಿ,
ನಿನ್ನ ಜೊತೆ ನನ್ನವೇನು ಮಾತು ಬರಲಿ ಅವ್ರು ಮಾತಾಡ್ತಾರೆ.